ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಇದು ದರ್ಶನ್ ಅವರ ಅಭಿಮಾನಿಗಳಿಗೆ ಖುಷಿಯ ಸುದ್ದಿ ಅಂತ. ಯಾಕೆ ಅಂತಂದ್ರೆ ದರ್ಶನ್ ಅವರು ಯಾವಾಗ ಶೂಟಿಂಗ್ ನ ಆರಂಭ ಮಾಡ್ತಾರೆ, ಅವರು ಯಾವಾಗ ಚಿತ್ರೀಕರಣಕ್ಕೆ ಅವರು ಮರಳ್ತಾರೆ, ಮತ್ತೆ ಅವರ ಸಿನಿಮಾ ಅಂತಂದ್ರೆ ಅವರ ಹೊಸ ಸಿನಿಮಾವನ್ನ ನಾವ್ ಯಾವಾಗ ನೋಡೋದು ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿಗಳು ಕಾದು ಕುಳಿತಿದ್ರು. ಸೊ ಈಗ ದರ್ಶನ್ ಅವರ ಅಭಿಮಾನಿಗಳಿಗೆ ಇದು ಒಂದು ರೀತಿ ಸಿಹಿ ಸುದ್ದಿ ಅಂತಂದ್ರೆ ತಪ್ಪಿಲ್ಲ. ಯಾಕೆ ಅಂತಂದ್ರೆ ದರ್ಶನ್ ಅವರು ಈಗ ಚಿತ್ರೀಕರಣಕ್ಕೆ ಮರಳಿದ್ದಾರೆ. ಡೆವಿಲ್ ಸಿನಿಮಾದ 2ನೇ ಹಂತದ ಶೂಟಿಂಗ್ ಅನ್ನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದಾರೆ, ಶುರು ಮಾಡ್ಕೊಂಡಿದ್ದಾರೆ. ಗೊತ್ತು ನಿಮಗೆ, ಹಲವು ದಿನಗಳ ಕಾಲ ಅವರು ನ್ಯಾಯಾಂಗ ಬಂಧನದಲ್ಲಿದ್ರು. ಕೋರ್ಟ್ ಕೇಸು ಅಂತ ಹೇಳಿ ಅಲ್ದಾಡ್ತಾ ಇದ್ರು. ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ ಆರೋಪಿಯಾಗಿರುವಂತಹ ದರ್ಶನ್ ಅವರು ವನವಾಸವನ್ನ ಅನುಭವಿಸಿದ್ರು. ಸೊ ಈಗ ಅವರು ಮತ್ತೆ ಚಿತ್ರೀಕರಣಕ್ಕೆ ಮರಳಿರೋ ಕಾರಣಕ್ಕಾಗಿ ಈಗ ದರ್ಶನ್ ಅವರ ಅಭಿಮಾನಿಗಳ ಒಂದು ಮನದಲ್ಲಿ ಹಬ್ಬದ ವಾತಾವರಣ ಅಂತಂದ್ರೆ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಅವರು ಮತ್ತೆ ಕಮ್ ಬ್ಯಾಕ್ ಆಗ್ಬೇಕು. ಈಗ ಏನು ಅವರು ಈಗ ಅಂತಂದ್ರೆ ಮೊದ್ಲಿದ್ದಂತಹ ಚಾರ್ಮ್ ಇಲ್ಲ ದರ್ಶನ್ ಅವರು. ಈಗ ಅವರು ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದಾರೆ. ಸೊ ಅವರು ಮತ್ತೆ ಕಮ್ ಬ್ಯಾಕ್ ಆಗ್ಬೇಕು ಅಂತಂದ್ರೆ ಅವರು ಶೂಟಿಂಗಿಗೆ ಮರಳಬೇಕು, ಅವರು ಶೂಟಿಂಗ್ ಮಾಡ್ಬೇಕು, ಮತ್ತೆ ಅವರು ಅಭಿನಯಿಸ್ಬೇಕು, ಮತ್ತೆ ಅವರ ಒಂದು ಹೊಸ ಸಿನಿಮಾವನ್ನ ನಾವು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಒಂದು ದಿನಕ್ಕೆ, ಈ ಒಂದು ಸಿಹಿ ಸುದ್ದಿಗಾಗಿ. ಸೊ ಇವತ್ತು ದರ್ಶನ್ ಅವರು ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಪಡೆಯುವ ಮೂಲಕ ಇವತ್ತಿನಿಂದ ಶೂಟಿಂಗ್ ನ ಆರಂಭ ಮಾಡಿದ್ದಾರೆ. ನೋಡಿ, ಅವರು ಬೇಲ್ ಮೇಲೆ ಇದ್ದಾರೆ ಅಂತಂದ್ರೆ ಜಾಮೀನಿನ ಮೇಲೆ ಇರುವಂತಹ ದರ್ಶನ್ ಅವರು ಈಗ ಇದಕ್ಕಿದ್ದ ಹಾಗೆ ಶೂಟಿಂಗ್ ಅನ್ನ ಆರಂಭ ಮಾಡಿದಾರಲ್ಲ. ಸೊ ಈಗ ಮುಂದೆ ಅವರು ಯಾವ ರೀತಿಯಾಗಿ ಕಾನೂನನ್ನ ಫೇಸ್ ಮಾಡ್ತಾರೆ, ಅದರ ಜೊತೆಗೆ ಈಗ ಅವ್ರಿಗೆ ಆಪರೇಷನ್ಗಾಗಿ ಮತ್ತೆ ಅವರ ಆರೋಗ್ಯದ ವಿಚಾರವಾಗಿ ಅವ್ರಿಗೆ ಜಾಮೀನು ದೊರೆತಿತ್ತು. ಈಗ ಅವರು ಜಾಮೀನನ್ನ ಪಡೆದಿತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ. ಸೊ ಈಗ ಅವರು ಶೂಟಿಂಗ್ ಅನ್ನ ಆರಂಭ ಮಾಡಿದಾರಲ್ಲ, ಇದೇನು ಅಂತ ಹೇಳಿ ಜನ ಕೇಳ್ಬೋದು. ಸೊ ಇದೆಲ್ಲದರ ವಿಚಾರವಾಗಿ ಸಮಗ್ರವಾದಂತ ಮಾಹಿತಿಯನ್ನ ಕೊಡುವ ಒಂದು ಪ್ರಯತ್ನವನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್, ನಾನು ಹೇಳಿದಾಗೆ ಡೆವಿಲ್ ಸಿನಿಮಾದ ಚಿತ್ರೀಕರಣ ಇಂದಿನಿಂದ ಆರಂಭ ಆಗಿದೆ. ಬರೋಬ್ಬರಿ 9 ತಿಂಗಳ ಕಾಲ ಅವರು ಚಿತ್ರೀಕರಣದಿಂದ ದೂರ ಉಳಿದಿದ್ರು. ನೋಡಿ, 2024ರಲ್ಲಿ ಈ ಡೆವಿಲ್ ಸಿನಿಮಾದ ಚಿತ್ರೀಕರಣ ಆರಂಭ ಆಗಿತ್ತು. ದರ್ಶನ್ ಅವರೇ ನಿರ್ದೇಶನ ಮಾಡ್ತಾ ಇರುವಂತಹ ಸಿನಿಮಾ, ಮತ್ತೆ ಅವರೇ ನಾಯಕ ನಟನಾಗಿರುವಂತಹ ಸಿನಿಮಾ ಡೆವಿಲ್ ಸಿನಿಮಾ. ಸೊ ಈ ಡೆವಿಲ್ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಕೂಡ ಹೈಪ್ ಆಗೇ ಇತ್ತು. ದರ್ಶನ್ ಅವರ ಅಭಿಮಾನಿಗಳ ಒಂದು ಕಾತರ ಏನಂತಂದ್ರೆ ಡೆವಿಲ್ ಸಿನಿಮಾನ ನಾವ್ ಯಾವಾಗ ನೋಡ್ತೀವಿ ಅನ್ನೋ ಒಂದು ಕಾತುರ ಇದ್ದೇ ಇತ್ತು. ಸೊ ಈ ಸಂದರ್ಭದಲ್ಲಿ ನಿಮಗೆ ಗೊತ್ತು, 9 ತಿಂಗಳ ಕಾಲ ನಿರಂತರವಾಗಿ ಅವರು ಹಲವು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ರು. ನಿಮಗೆ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿಯ ಅವರ ಕೊಲೆ ಆರೋಪಿ ಆಗಿರುವಂತಹ ದರ್ಶನ್ ಅವರು ಸಾಕಷ್ಟು ಕಾನೂನು ಹೋರಾಟಗಳನ್ನ ಮಾಡಿದ್ರು. ಒಂದಷ್ಟು ದಿನಗಳ ಕಾಲ ಅವರು ನ್ಯಾಯಾಂಗ ಬಂಧನದಲ್ಲೂ ಕೂಡ ಇದ್ರು. ಮತ್ತೆ ಇತ್ತೀಚೆಗೆ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇರೋ ಕಾರಣಕ್ಕಾಗಿ ಅವರಿಗೆ ಈಗ ಇತ್ತೀಚೆಗೆ ಅವರಿಗೆ ಜಾಮೀನು ದೊರೆತಿದೆ. ಅದು ಕೂಡ ಸಾಕಷ್ಟು ಹೋರಾಟ, ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಿದ ನಂತರವೇ ಅವರಿಗೆ ಜಾಮೀನು ದೊರೆತಿರುವಂತದ್ದು. ಸಲೀಸಾಗಿಯೂ ಕೂಡ ಆ ಜಾಮೀನು ಸಿಕ್ಕಿಲ್ಲ. ಅವರಿಗೆ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಕೋರ್ಟ್ ಏನಂತ ಹೇಳಿ ಆದೇಶವನ್ನ ಹೊರಡಿಸಿತ್ತು ಅಂತಂದ್ರೆ ಅವರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವರು ಚಿಕಿತ್ಸೆಯನ್ನ ಪಡಿಬೇಕು. ಸೊ ಹೀಗಾಗಿ ಅವರಿಗೆ ರೆಸ್ಟ್ ಬೇಕು. ಸೊ ಹೀಗಾಗಿ ಅವರಿಗೆ ಜಾಮೀನು ಕೊಡಲಾಗುತ್ತೆ ಅಂತ ಹೇಳಿ ಆದೇಶ ಇತ್ತು. ಸೊ ಈ ಆದೇಶದ ಅನ್ವಯ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಅವರು ರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಾ. ಮತ್ತೆ ಇತ್ತೀಚೆಗೆ ಅಭಿಮಾನಿಗಳಿಗೂ ಕೂಡ ಒಂದು ಥ್ಯಾಂಕ್ಸ್ ಅನ್ನ ಹೇಳಿದ್ರು. ಮತ್ತೆ ತಮಗಾಗ್ತಾ ಇರುವಂತ ನೋವನ್ನು ಕೂಡ ತೋಡ್ಕೊಂಡಿದ್ರು. ಮತ್ತೆ ಬರ್ತ್ಡೇ ಒಂದು ಸೆಲೆಬ್ರೇಷನ್ಗೂ ಕೂಡ ಅವರು ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ಜಾಸ್ತಿ ಹೊತ್ತು ನಿಂತ್ಕೊಂಡು ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನನಗಾಗೋದಿಲ್ಲ. ಯಾಕಂತಂದ್ರೆ ಜಾಸ್ತಿ ಹೊತ್ತು ನಾನು ನಿಂತ್ಕೊಂಡ್ ಬಿಟ್ರೆ ನನಗೆ ಬೆನ್ನು ನೋವಿನ ಸಮಸ್ಯೆ ಇದೆಯಲ್ಲ. ಸೊ ಹೀಗಾಗಿ ನನಗಾಗೋದಿಲ್ಲ ಈಗ ಸದ್ಯಕ್ಕೆ. ಮುಂದೆ ಅಂತಂದ್ರೆ ಬರುವಂತಹ ಬರ್ತ್ಡೇ ಸೆಲೆಬ್ರೇಷನ್ ನಾವು ಚೆನ್ನಾಗಿ ಮಾಡೋಣ, ಈಗ ಬೇಡ ಅಂತ ಹೇಳಿ ಅಭಿಮಾನಿಗಳಿಗೆ ಈ ರೀತಿಯಾಗಿ ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು. ಸೊ ಈಗ ಅಂತಂದ್ರೆ ತುಂಬಾ ದಿನ ಆಗಿಲ್ಲ ಆ ಒಂದು ವಿಡಿಯೋ ಅಪ್ಲೋಡ್ ಆಗಿ, ಆ ಒಂದು ರಿಕ್ವೆಸ್ಟ್ ಏನು ಅಭಿಮಾನಿಗಳಿಗೆ ಮಾಡ್ಕೊಂಡಿದ್ರಲ್ಲ. ಸೊ ಈಗ
ಡೆವಿಲ್ ಸಿನಿಮಾದ ಶೂಟಿಂಗ್ ಮಾಡ್ತಾ ಇದ್ದಾರೆ, ಹೇಗೆ ಬೆನ್ನು ನೋವಿನ ಸಮಸ್ಯೆ ಇದ್ರೂ ಸಹಿತ ಶೂಟಿಂಗ್ ಹೇಗ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ ಈ ಪ್ರಶ್ನೆ ಬರ್ಬೋದು. ನೋಡ್ತಾ ಹೋಗೋಣ. ನೋಡಿ, ಬರೋಬ್ಬರಿ 9 ತಿಂಗಳ ಕಾಲ ಈಗ ದರ್ಶನ್ ಅವರು ಈ ಚಿತ್ರೀಕರಣದಿಂದ ದೂರ ಉಳಿದಿದ್ರು. ಸ್ಯಾಂಡಲ್ವುಡ್ ಈ ಸಿನಿಮಾ ಈ ಕಥೆಯಿಂದನೇ ಅವರು ದೂರ ಉಳಿದಿದ್ರು. ಈಗ ಮತ್ತೆ ಚಿತ್ರೀಕರಣವನ್ನ ಆರಂಭ ಮಾಡಿದ್ದಾರೆ. ಇದು ದರ್ಶನ್ ಅವರ ಅಭಿಮಾನಿಗಳಿಗೆ ಸಂತಸದ ವಿಚಾರ. ಅದರ ಜೊತೆಗೆ ಇವರು ಮೈಸೂರಿನ ಅತಿಥಿ ಗೃಹದಲ್ಲಿ ಇವತ್ತು ಶೂಟಿಂಗ್ ಅನ್ನ ಆರಂಭ ಮಾಡಿದ್ದಾರೆ. ಅಂತಂದ್ರೆ ಲೊಕೇಶನ್ ಯಾವುದು ಅಂತ ಅಂದ್ರೆ ಅತಿಥಿ ಗೃಹ. ಇದು ಮೈಸೂರಿನಲ್ಲಿರುವಂತಹ ಅತಿಥಿ ಗೃಹದಲ್ಲಿ ಇವತ್ತು ಶೂಟಿಂಗ್ ಅನ್ನ ಆರಂಭ ಮಾಡಿದ್ದಾರೆ. ಅವರು ಶೂಟಿಂಗಿಗೆ ಬರುವ ಮುನ್ನ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟು ಅಲ್ಲಿ ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಪಡೆದುಕೊಂಡು ಚಿತ್ರೀಕರಣಕ್ಕೆ ಮರಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇನ್ನು ನಂತರ ತಾಯಿ ಚಾಮುಂಡಿಯ ಆಶೀರ್ವಾದ ಪಡೆದು ಬಣ್ಣ ಹಚ್ಚಿರುವಂತಹ ನಟ ದರ್ಶನ್. ಶ್ರೀ ಜೈ ಮಾತಾ ಕಂಬೈನ್ಸ್ ಲಾಂಛನದಲ್ಲಿ ಜಯಮ್ಮ ನಿರ್ಮಾಣದ ಈ ಚಿತ್ರೀಕರಣ 2024ಕ್ಕೆ ಆರಂಭ ಆಗಿತ್ತು. ಮತ್ತೆ ಈ ಕಾನೂನು ಹೋರಾಟದ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಚಿತ್ರೀಕರಣ ಮಾಡಕ್ ಆಗ್ತಿರ್ಲಿಲ್ಲ, ಶೂಟಿಂಗ್ ಮಾಡಕ್ ಆಗ್ಲಿಲ್ಲ. ಸೊ ಅದರ ಜೊತೆಗೆ ಈ ಬೆನ್ನು ನೋವಿನ ಸಮಸ್ಯೆ ನೋಡಿ, ಅವರಿಗೆ ಜಾಮೀನು ಸಿಕ್ಕು ಆಲ್ಮೋಸ್ಟ್ ಒಂದು 2 ತಿಂಗಳ ಹತ್ತಿರ ಆಗ್ತಾ ಬಂದ್ರು ಸಹಿತ ಅವರು ಶೂಟಿಂಗ್ ನಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂತ ಆಕ್ಟಿವಿಟೀಸ್ ಇರಲಿಲ್ಲ. ಬಟ್ ಈಗ ಅವರು ಶೂಟಿಂಗ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಆ ಒಂದು ಸಿನಿಮಾ ಸೆಟ್ ಇರಬೇಕು ಮತ್ತೆ ಥಿಯೇಟರ್ ನಲ್ಲಿ ಕಂಗಳಿಸ್ಬೇಕು ಅಂತ ಅಂದ್ರೆ ಇಲ್ಲಿ ದರ್ಶನ್ ಅವರ ಪಾತ್ರ ಒಂದೇ ಆಗಿರುವುದಿಲ್ಲ, ಅಲ್ಲಿ ನಿರ್ಮಾಪಕರ ಒಂದು ಪಾತ್ರವೂ ಕೂಡ ಹೆಚ್ಚಿನದಾಗಿರುತ್ತೆ. ಇವರನ್ನ ನಂಬಿ ಅವರು ದುಡ್ಡನ್ನ ಸುರಿದಿರ್ತಾರೆ. ಅದರ ಜೊತೆಗೆ ಆ ಒಂದು ಸಿನಿಮಾದಲ್ಲಿ ಹಲವು ನಟ ನಟಿಯರು ಕೂಡ ಆಕ್ಟ್ ಮಾಡ್ತಿರ್ತಾರೆ ಅಲ್ವಾ. ಸೊ ಅದರ ಜೊತೆಗೆ ಬಂಡವಾಳ ಹೂಡಿದವರ ಕತೆಗೇನು, ಮತ್ತೆ ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಾ ಇರುವವರ ಕತೆಗೇನು, ಮತ್ತೆ ಆ ಸಿನಿಮಾದಲ್ಲಿ ನಟ ನಟಿಯರಷ್ಟೇ ಅಲ್ಲ, ಮತ್ತೆ ತುಂಬಾ ಸಾಕಷ್ಟು ಜನರು ಕೂಡ ಆ ಒಂದು ಸಿನಿಮಾಗೆ ಕೈ ಜೋಡಿಸಿರ್ತಾರೆ. ಸೊ ಹಲವರು ನಂಬಿರುವಂತಹ ಆ ಸಿನಿಮಾ ಈಗ ಚಿತ್ರೀಕರಣ ನಿಂತು ಹೋಗಿರೋ ಕಾರಣಕ್ಕಾಗಿ ಅವರ ಒಂದು ಭವಿಷ್ಯದ ಮೇಲೆ ಏಟು ಬೀಳಬಾರದು ನನ್ನೊಂದು ಕಾರಣದಿಂದಾಗಿ ಅಂತ ಹೇಳಿ ಈಗ ಬೆನ್ನು ನೋವು ಇದ್ರೂ ಸಹಿತ ದರ್ಶನ್ ಅವರು ಈಗ ಶೂಟಿಂಗಿಗೆ ಒಪ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಒಂದಿಷ್ಟು ಕಂಡೀಷನ್ಗಳಿದೆ. ಏನಂತ ಅಂದ್ರೆ ಈಗ ಅವ್ರಿಗೆ ಈಗ ಸ್ಟಂಟ್ ಮಾಡುವುದು ಅಂತಂದ್ರೆ ಈ ಫೈಟ್ ಮಾಡುವಂತಹ ಸೀನ್ಗಳು ಅಥವಾ ಈ ಅಂತಂದ್ರೆ ಸಾಹಸ ದೃಶ್ಯಗಳು ಇರ್ತಾವಲ್ಲ, ಆ ಒಂದು ಶೂಟಿಂಗ್ ನ ಮಾಡಕ್ ಆಗುದಿಲ್ಲ, ಅಂತಹ ಚಿತ್ರೀಕರಣ ಮಾಡ್ಲಿಕ್ಕೆ ಆಗುದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕೆಂತಂದ್ರೆ ಅವ್ರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ಹೆಚ್ಚು ಹೊತ್ತು ನಿಂತ್ಕೊಳ್ಳಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಫೈಟ್ ಸೀನ್ ಗಳನ್ನ ಅವ್ರ ಕೈಲಿ ಮಾಡಕ್ ಆಗೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಹೀಗಾಗಿ ಈಗ ದರ್ಶನ್ ಅವರು ಒಪ್ಕೊಂಡಿರೋದೇನು ಅಂತ ಅಂದ್ರೆ ಜಸ್ಟ್ ಮಾತಾಡುವಂಥದ್ದು ಅಂತಂದ್ರೆ ಬರೀ ಡೈಲಾಗ್ ಗಳನ್ನ ಹೇಳುವಂತದ್ದು ಇರುತ್ತಲ್ಲ, ಸೊ ಅಂತಹ ಶೂಟಿಂಗ್ ನ ಮಾಡ್ಲಿಕ್ಕೆ ನಾನೀಗ ರೆಡಿ ಅಂತ ಹೇಳಿ ಈಗ ಚಿತ್ರತಂಡಕ್ಕೆ ಅವರು ಹೇಳಿರುವಂತದ್ದು. ಸೊ ಹೀಗಾಗಿ ಇವತ್ತಿನಿಂದ ಈ ಚಿತ್ರೀಕರಣ ಪ್ರಾರಂಭ ಮಾಡಿದ್ದಾರೆ. 2ನೇ ಹಂತದ ಚಿತ್ರೀಕರಣ ಪ್ರಾರಂಭ ಆಗಿದೆ. ಇದು ಡೆವಿಲ್ ಸಿನಿಮಾದ ಅಪ್ಡೇಟ್. ದರ್ಶನ್ ಅವರು ಇವತ್ತಿನಿಂದ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಮತ್ತೆ ಎಂತಹ ಒಂದು ಶೂಟಿಂಗ್ ಅಲ್ಲಿ ಇವತ್ತವರು ಭಾಗಿಯಾಗಿದ್ದಾರೆ, ಎಂತಹ ಸೀನ್ ಗಳನ್ನ ಇವತ್ತವರು ಚಿತ್ರೀಕರಣವನ್ನ ಮಾಡ್ತಿದ್ದಾರೆ, ಮತ್ತೆ ಎಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಅಪ್ಡೇಟ್ ಆಗಿತ್ತು. ಒಟ್ಟಿನಲ್ಲಿ ಈ ಚಿತ್ರೀಕರಣ ಆರಂಭ ಆಗಿರೋದ್ರಿಂದ ಇಲ್ಲಿ ದರ್ಶನ್ ಅವ್ರಿಗೆ ಎಷ್ಟು ಉಪಯೋಗ ಇದೆ ಅನ್ನೋದಕ್ಕಿಂತ ಹಲವರು ಈ ಒಂದು ಸಿನಿಮಾವನ್ನ ನಂಬ್ಕೊಂಡು ಕೂತಿರ್ತಾರೆ ನೋಡಿ. ನಿರ್ಮಾಪಕರಾಗಿರ್ಬೋದು, ನಾನು ಹೇಳ್ದಂಗೆ ನಟ ನಟಿಯರಾಗಿರ್ಬೋದು, ಮತ್ತೆ ಆ ಒಂದು ಚಿತ್ರೀಕರಣದಲ್ಲಿ ಆ ಒಂದು ಸಿನಿಮಾಗಾಗಿ ದುಡಿತಾ ಇರುವವರು ಹಲವರು ಕೂಡ ಇರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಈ ಒಂದು ಸಿನಿಮಾ ಭವಿಷ್ಯ ಆಗಿರತ್ತೆ. ಸೊ ಹೀಗಾಗಿ ಅವರ ಭವಿಷ್ಯಕ್ಕೆ ಏಟು ಬೀಳಬಾರದು ಅಂತ ಹೇಳಿ ಈಗ ದರ್ಶನ್ ಅವರು ಒಪ್ಕೊಂಡು ಈಗ ಸದ್ಯಕ್ಕೆ ಅವ್ರ ಪರಿಸ್ಥಿತಿಯಲ್ಲಿ ಅವ್ರಿಗೀಗ ಆಗುವಷ್ಟು ಅಂತಂದ್ರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಶೂಟಿಂಗ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಜಸ್ಟ್ ಈಗ ಡೈಲಾಗ್ ಹೊಡೆಯುವಂತ ಒಂದು ಸೀನ್ ಗಳಿರುತ್ತಲ್ಲ, ಸೊ ಆ ಸೀನ್ ಗಳಿಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಒಪ್ಕೊಂಡು ಈಗ ಅವರು ಚಿತ್ರೀಕರಣಕ್ಕೆ ರೆಡಿಯಾಗಿ ಸೈ ಅಂತ ನಿಂತಿದ್ದಾರೆ. ಈಗ ಚಿತ್ರೀಕರಣ ಶುರುವಾಯ್ತಲ್ಲ, ಇನ್ನು ಮುಂದೆ ಈಗ ಅಭಿಮಾನಿಗಳ ಕಾತುರ ಏನು ಅಂತ ಅಂದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಯಾವಾಗ ಅಂತ ಹೇಳಿ. ಸೊ ಆ ಒಂದು ಅಪ್ಡೇಟ್ ನು ಕೂಡ ಬೇಗ ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.